ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿ ಬೆಂಗಳೂರಿನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತಾ ನಡೆಯಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಸರ್ಕಾರದವರು ಆರಂಭಿಕ ಹಂತದಲ್ಲಿ ಇಲ್ಲ ನಾವು ಪರ್ಮಿಷನ್ ಕೊಡ್ತೀವಿ ಅಂತೆಲ್ಲ ನಿರ್ಣಯಗಳನ್ನು ಪಾಸ್ ಮಾಡಿಕೊಂಡ್ರು. ಆದರೆ ಇಲ್ಲೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಏನದು ಅನ್ನೋದನ್ನ ಹೇಳ್ತೀನಿ. ಬೆಂಗಳೂರಿನಿಂದ ಐಪಿಎಲ್ ಪಂದ್ಯಗಳು ಬೇರೆ ಕಡೆಗೆ ಶಿಫ್ಟ್ ಆಗುತ್ತಾ? RCB ಪಂದ್ಯ ಬೇರೆ ಮೈದಾನಕ್ಕೆ ಶಿಫ್ಟ್ ಆಗೋದು ಬಹುತೇಕ ಫಿಕ್ಸ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮುಂಚೆನೇ ಫಿಕ್ಸ್ ಆಗಿತ್ತು, ಈಗ ಕೆಲ ಡೀಟೇಲ್ಸ್ ಹೊರಬಿಟ್ಟಿದ್ದಾರೆ ಅನ್ನೋದು ಕೂಡ ಒಂದು ವಲಯದಿಂದ ಸಿಗ್ತಿರೋ ಮಾಹಿತಿ. ಬೆಂಗಳೂರಿನಿಂದ ದೂರ ಸರಿಯುವ ನಿರ್ಧಾರಕ್ಕೆ RCB ಮ್ಯಾನೇಜ್ಮೆಂಟೇ ಬಂತ ಅಂತ ತವರು ಪಂದ್ಯಗಳನ್ನ ಸ್ಥಳಾಂತರ ಮಾಡೋದ್ರ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ಳೋ ಹಂತದಲ್ಲಿ ಮಾತುಕತೆಗಳಾಗ್ತಾ ಇದೆ. ಪುಣೆ, ಮುಂಬೈ ಸೇರಿ ಕೆಲ ಮೈದಾನಗಳ ಆಡಳಿತ ಮಂಡಳಿಯ ಜೊತೆಗೆ ಮಾತುಕತೆಗಳು ನಡೀತಾ ಇದೆ ಅಂತ. ಶೀಘ್ರ ಮೈದಾನ ಅಂತಿಮದ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. IPL ಆರಂಭಕ್ಕೆ ಇನ್ನೆರಡು ತಿಂಗಳು ಮಾತ್ರ ಬಾಕಿ ಇದೆ. ಯೂಶಲಿ ಯಾರು ಹಿಂದಿನ ಸೀಸನ್ ವಿನ್ನರ್ ಆಗಿರ್ತಾರೆ ಅವ್ರದೇ ಹೋಮ್ ಗ್ರೌಂಡ್ನಲ್ಲಿ ಇನಾಗ್ರೇಷನ್ ಪಂದ್ಯ ಆಡಬೇಕು ಅನ್ನೋದು ರೂಲ್ಸು. ಬಟ್ ಈ ಸಲ ಸಿನಾರಿಯೋ ಬೇರೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. RCB ಅಭಿಮಾನಿಗಳಿಗೆ ಇದೊಂದು ಬೇಸರದ ಸುದ್ದಿನ. ಹಾಗಾದ್ರೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಮೈಕಲ್ ಡಿ ಕುನ್ನ ವರದಿಯ ಪ್ರಕಾರ ಯಾವುದೂ ಇಲ್ಲಿ ಫಾಲೋ ಆಗಿಲ್ಲ ಅಂತ ಮುಂಚೆನೇ ಪಬ್ಲಿಕ್ ಟಿವಿಯಲ್ಲಿ ವರದಿ ಆಗಿತ್ತು. ಖಂಡಿತವಾಗ್ಲೂ ಕೂಡ RCB ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ನಿರಾಸೆ ಮೂಡಿಸಿದೆ. KCA ಒಂದು ಕಡೆ ಬೆಂಗಳೂರಲ್ಲೇ ಹೋಮ್ ಗ್ರೌಂಡ್ನಲ್ಲಿ RCB ಪಂದ್ಯಗಳನ್ನು ಆಡಿಸೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ RCB ಮ್ಯಾನೇಜ್ಮೆಂಟು ಬೇರೆ ಗ್ರೌಂಡ್ಗಳಿಗೆ ಶಿಫ್ಟ್ ಆಗೋದಕ್ಕೆ ಒಂದಿಷ್ಟು ಚಿಂತನೆಗಳನ್ನು ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಂಬೈ, ಪುಣೆ ಬೇರೆ ಬೇರೆ ಮೈದಾನಗಳ ಅಡ್ಮಿನಿಸ್ಟ್ರೇಟಿವ್ ಅನ್ನು ಕೂಡ ಈಗ ಸಂಪರ್ಕವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಈ ಒಂದು ಕಾಲ್ ತುಳಿತ ದುರಂತದಲ್ಲಿ ಈಗಾಗಲೇ ಮ್ಯಾನೇಜ್ಮೆಂಟ್ RCBಯ ಮ್ಯಾನೇಜ್ಮೆಂಟೇ A1 ಆರೋಪಿ ಆಗಿತ್ತು. ಸೊ ಹೀಗಾಗಿ ಅದು ಕೂಡ ಒಂದು ಕಡೆ ಬೇಸರ ಇದೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಿನ ರಿಸ್ಕನ್ನು ತೆಗೆದುಕೊಳ್ಳುವಂಥದ್ದು ಬೇಡ ಅನ್ನುವಂತಹ ಮನಸ್ಥಿತಿಗೆ ಈಗಾಗಲೇ RCB ಮ್ಯಾನೇಜ್ಮೆಂಟ್ ಕೂಡ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ರಾಜ್ಯದ ಮೈದಾನಗಳಲ್ಲಿ ಆಡಬೇಕು ಅನ್ನುವಂತಹ ಒಂದು ಇರಾದೆಯನ್ನು ಕೂಡ ಇಟ್ಕೊಂಡಿದೆ. ಜೊತೆಗೆ ಈಗಾಗಲೇ BCCI ಜೊತೆಲೂ ಕೂಡ ಈಗಾಗಲೇ KCAನ ನೂತನ ಪದಾಧಿಕಾರಿಗಳು ಭೇಟಿ ಮಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಒಂದಿಷ್ಟು ಇಲಾಖೆಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಮೇನ್ RCBಯ ಮ್ಯಾನೇಜ್ಮೆಂಟೇ ಈಗ ಒಲವು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಸಾಂಪ್ರದಾಯಿಕವಾಗಿ ಯಾವ ಟೂರ್ನಿಯಲ್ಲಿ ಅಂತಿಮ ಫೈನಲ್ ಚಾಂಪಿಯನ್ಸ್ ಆಗಿರುತ್ತೆ, ಸೊ ಆ ತಂಡದ ಹೋಮ್ ಗ್ರೌಂಡ್ನಲ್ಲಿಯೇ ಶುಭಾರಂಭ ಮಾಡುವಂಥದ್ದು, ಅಂದರೆ ಮೊದಲ ಪಂದ್ಯ ಇನಾಗ್ರೇಷನ್ ಪಂದ್ಯವನ್ನು ಆಡಬೇಕು ಅನ್ನುವಂಥದ್ದು ಒಂದು ಸಾಂಪ್ರದಾಯಿಕ. ಸೊ ಆದರೆ ಆ ನಿಟ್ಟಿನಲ್ಲಿ ಹೋದರೆ ಬೆಂಗಳೂರಿನಲ್ಲಿಯೇ RCB ಪಂದ್ಯ ಇನಾಗ್ರೇಷನ್ ಪಂದ್ಯವನ್ನು ಆಡಬೇಕಾಗುತ್ತೆ. ಅದು ಹೋಮ್ ಗ್ರೌಂಡು ಚಿನ್ನಸ್ವಾಮಿಯಲ್ಲಿ. ಆದರೆ ಅದಕ್ಕೂ ಕೂಡ ಅವಕಾಶ ಕೈ ತಪ್ಪುವಂತಹ ಒಂದು ಸನ್ನಿವೇಶಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಈ ನಿಟ್ಟಿನಲ್ಲಿ RCB ಮ್ಯಾನೇಜ್ಮೆಂಟು ಒಲವು ತೋರಿಸ್ತಾ ಇಲ್ಲ. ಮತ್ತೊಂದು ಕಡೆ KCAನ ಪದಾಧಿಕಾರಿಗಳು ಬೆಂಗಳೂರಿನಲ್ಲಿಯೇ RCB ಪಂದ್ಯಗಳನ್ನು ಹೋಮ್ ಗ್ರೌಂಡಲ್ಲೇ ಆಡಿಸಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿ ಮತ್ತು ತುಂಬ ಆಸಕ್ತಿಯನ್ನು ಹೊಂದಿದೆ. ಅದಕ್ಕಾಗಿ ಇನ್ನಿಲ್ಲದ ಕಸರತ್ತನ್ನು ಕೂಡ ನಡೆಸ್ತಾ ಇದೆ. ಅಂತಿಮವಾಗಿ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಕೂಡ ಪ್ರಶ್ನೆ ಇರುತ್ತೆ. ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಸ್ಕೆಡ್ಯೂಲ್ಗಳೆಲ್ಲವೂ ಕೂಡ ಆಗಿದೆ, ಆದರೆ ಮೈದಾನ ಇನ್ನೂ ಕೂಡ ಹೋಮ್ ಗ್ರೌಂಡು ಅಂತಿಮವಾಗಿಲ್ಲ. ಸೊ ಹೀಗಾಗಿ ಇನ್ನೇನು 3-4 ದಿನಗಳಲ್ಲಿ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಬಟ್ RCB ಕ್ರೇಜ್ ಇದೆಯಲ್ಲ, ಫ್ಯಾನ್ಸ್ ಕ್ರೇಜ್ ಇದೆಯಲ್ಲ, ಆ ಕ್ರೇಜ್ ಇದ್ದಿದ್ದೇ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಬೆಂಗಳೂರಿನಲ್ಲೇ ಮ್ಯಾಚ್ ಇಲ್ಲ ಅಂತಂದರೆ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಇದು ದೊಡ್ಡ ನಿರಾಸೆ.